ರಾಜು. ಅದೇ ರಾಜಾರಾಮ್. ನಾನು ಬರ್ತಾ ಇದ್ದೀನಿ. ಪ್ರಿಯಾಂಕಾ. ನನ್ನನ್ನ ಮರ್ತಿರ್ಬೇಕಲ್ವಾ? ನೆನಪಿಸ್ತೀನಿ. ನನ್ನ ಜೀವನನೇ ಪ್ರಶ್ನೆ ಥರ ಮಾಡಿಬಿಟ್ಟೆ. ಅದಕ್ಕೆ ಉತ್ತರ ನಿನ್ನ ಪತನ. ತುಂಬಾ ಇಷ್ಟಪಡೋ ದೇಶನ್ ಬಿಟ್ಟು 27 ವರ್ಷ ಅಜ್ಞಾತವಾಸ ಮಾಡಿದೆ. ಯಾಕೆ ಗೊತ್ತಾ? ನನ್ನಿಂದ ದೂರ ಮಾಡಿದಕ್ಕೆ. ಇವಾಗ ನಿನ್ನ ಕುಟುಂಬದಿಂದ ನಿನ್ನನ್ನು ದೂರ ಮಾಡ್ತೀನಿ. ರಾಜಿ, ರಾಜಿ ಭಯಪಡಬೇಡ. ರಾಜಿ, ನಿನ್ಗೇನಾಗಲ್ಲ, ನಾನಿದ್ದೀನಿ. ರಾಜಿ, ರಾಜಿ ಒಂದು ನಿಮಿಷ. ನೀವ್ ನನ್ನನ್ನ ಮದ್ವೆ ಮಾಡ್ಕೊಳ್ಳೋದ್ನ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ ಸರ್. ಮಾಯಾವಿ ಪ್ರಾಣ ಗಿಳಿ ಮರಿಯಲ್ಲಿದ್ದ ಹಾಗೆ ನಿಮ್ ಪ್ರಾಣ ಆ ರಾಜ ಗಿಳಿ ಮರಿ ಹತ್ರ, ನಿಮ್ ರಾಜಲಕ್ಷ್ಮಿ ಹತ್ರ ಇದೆ ಸರ್. ಇಲ್ಲಿ ನೀವು ನನ್ನನ್ ಸಾಯಿಸ್ಬೇಕು ಅಂತ ನೋಡಿದ್ರೆ ನಾನ್ ಸಾಯಲ್ಲ ಸರ್, ಅಲ್ಲಿ ಅವಳು ಸಾಯ್ತಾಳೆ. ಅದನ್ನೆಲ್ಲ ಬಿಟ್ಟು ಸ್ಕೂಲ್ ಹುಡುಗನ್ ತರ ಗುಡ್ ಬಾಯ್ ತರ ನಾನು ಹೇಳೋದ್ನೆಲ್ಲ ಕೇಳಿ ನಿಮ್ಮ ಆಸೆನೆಲ್ಲ ಪಕ್ಕಕ್ಕಿಟ್ಟು ನನ್ ಕುತ್ತಿಗೆಗೆ 3 ಗಂಟೆ ಹಾಕಿ ಸರ್. ನೀನ್ ಈ ರೀತಿ ಬಲವಂತವಾಗಿ ನನ್ನ ಹತ್ರ ತಾಳಿ ಕಟ್ಸ್ಕೊಂಡ್ರು ಅದು ಮದುವೆ ಆಗಲ್ಲ, ನಾನ್ ನಿನ್ ಗಂಡ ಆಗಲ್ಲ. ಇದು ಯಾವ್ದು ನಿಜ ಆಗಲ್ಲ. ಯಾ ಎಸ್ ಸರ್, ಎಸ್ ಐ ನೋ ಸರ್. ಅದಕ್ಕೆ ನಾನು ಕೂಡ ನಿಮ್ಮನ್ನ ಕಾಪಿ ಮಾಡಿದ್ದು. ಅರ್ಥ ಆಗ್ಲಿಲ್ವಾ? ನನ್ ರಿವಾಲ್ವರ್ ಅಲ್ಲಿ ಡಮ್ಮಿ ಬುಲೆಟ್ಸ್ ಇಟ್ಟು ನಿಮ್ ಚೆಸ್ಟ್ ಅಲ್ಲಿ ಡಮ್ಮಿ ಬ್ಲಡ್ ಇಟ್ಕೊಂಡು ಡಮ್ಮಿ ಸಾವ್ನ ತೋರ್ಸಿದ್ರಲ್ವಾ? ನನ್ ಹತ್ರ ನಿಜಾನೆಲ್ಲ ಬಾಯ್ ಬಿಡ್ಸಿದ್ರಿ ಅಲ್ವಾ? ಹಾಗೆ ಇವಾಗ ನಾನು ಅದನ್ನ ಸೆಟಪ್ ಮಾಡಿದ್ದೀನಿ. ಅಲ್ಲಿ ನೋಡಿ, ಲೈವ್ ಕ್ಯಾಮ್ರಾ. ನೀವು ಹಸೆ ಮನೆ ಮೇಲೆ ಕೂತ್ಕೊಂಡಿದ ತಕ್ಷಣ ಆ ಕ್ಯಾಮ್ರಾ ಸ್ಟಾರ್ಟ್ ಆಗತ್ತೆ. ಇಲ್ಲಿ ನಡೆಯೋದೆಲ್ಲ ಸೋಷಿಯಲ್ ಮೀಡಿಯಾಲಿ ಲೈವ್ ಬರುತ್ತೆ. ನಿಮ್ಮ ಹತ್ರ ಬಲವಂತವಾಗಿ ಕಟ್ಟಿಸ್ಕೊಳ್ಳೋ ದಾರ ತಾಳಿ ಆಗಲ್ಲ. ನಾನ್ ನಿಮ್ಗೆ ಹೆಂಡತಿ ಆಗಲ್ಲ ಅಂತ ಹೇಳಿದ್ರಲ್ವಾ? ಇವಾಗ ಹಾಗಾಗಲ್ಲ ಸರ್. ಬಲವಂತವಾಗಿ ನೀವ್ ನನ್ನ ಗಂಡ ಆಗ್ತೀರಾ, ನಾನು ನಿಮ್ ಹೆಂಡತಿ ಆಗ್ತಿದ್ದೀನಿ ಸರ್. ರಾಜಿ, 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 ಅರ್ಥ ಆಯ್ತು ಅಲ್ವಾ? ನಮ್ ಮ್ಯಾರೇಜಾ ಅಥವಾ ಇವಳು ಮರ್ಡರಾ? ರಾಜಿ, ರಾಜಿ, ರಾಜಿ ನಿನ್ಗೇನಾಗಲ್ಲ, ನಾನಿದ್ದೀನಿ. ರಾಜಿ, ಹೇ ಬಾಯ್ಸ್, ಬಾವ ಯಾಕೋ ಭಯ ಪಡ್ತಿಲ್ಲ? ಚಾಕುನ ಕುತ್ತಿಗೆ ಹತ್ರ ಇಡ್ರೋ. ನಿನ್ಗೇನಾದ್ರೂ ಹುಚ್ಚ? ಅಸ್ಮಿತಾ, ಅಸ್ಮಿತಾ, ಇಲ್ಲಿ ನಿಮ್ ಬಾವ ನನ್ ಕುತ್ತಿಗೆ ತಾಳಿ ಕಟ್ಟಿಲ್ಲ ಅಂದ್ರೆ ಅಲ್ಲವಳು ಕುತ್ತಿಗೆ ಕಟ್ಟಾಗ್ಬೇಕು.
ಅಸ್ಮಿತಾ ಅಸ್ಮಿತಾ ಕೊಡಿಲಿ. ಅಸ್ಮಿತಾ ಏನ್ ಮಾಡ್ತಿದ್ಯಾ? ಅಸ್ಮಿತಾ ಕೊಡಿಲಿ, ಫೋನ್ ಕೊಡು. ಅಸ್ಮಿತಾ ಕೊಡಿಲಿ. ಅಸ್ಮಿತಾ ನನ್ ಮಾತು ಕೇಳು. ಬಾವ ಕೇಳ್ತಾನೆ ಇಲ್ಲ ಕಣ್ರೋ, ನೀವ್ ಮುಂದುವರಿಸಿ. ಬೇಡ ಬೇಡ, ನಾನ್ ನಿನ್ ಮದ್ವೆ ಆಗ್ತೀನಿ, ನಾನ್ ನಿನ್ ಮದ್ವೆ ಆಗ್ತೀನಿ, ನಾನ್ ನಿನ್ ಮದ್ವೆ ಆಗ್ತೀನಿ, ಮದ್ವೆ ಆಗ್ತೀನಿ. ಮೊದ್ಲು ಅದನ್ನೆಲ್ಲ ನಿಲ್ಸಕ್ ಹೇಳು. ನೀನ್ ಹೇಳ್ದಾಗೆ ತಾಳಿ ಕಟ್ತೀನಿ, ಇದನ್ನೆಲ್ಲ ನಿಲ್ಸು. ಚಾಕು ಎತ್ತಕ್ ಹೇಳು ಅಸ್ಮಿತಾ, ಮೊದ್ಲು ಅದನ್ನ ನಿಲ್ಸಕ್ ಹೇಳು. ಒಂದ್ ನಿಮಿಷ ನಿಲ್ಸಿ. ಬಾವ ಏನೋ ಹೇಳ್ತಿದ್ದಾನೆ, ಹೇಳಿ ಸರ್. ಸರಿ, ನೀನ್ ಹೇಳ್ದಾಗೆ ತಾಳಿ ಕಟ್ತೀನಿ, ಮೊದ್ಲು ಆ ಚಾಕು ತೆಗಿಯಕ್ ಹೇಳು. ನೋ ಸರ್, ತಾಳಿ ಕಟ್ಟೋವರೆಗೂ ಅಲ್ಲಿ ಅವಳ ಕುತ್ಕೆ ಹತ್ರ ಚಾಕು ಹಾಗೆ ಇರತ್ತೆ ಸರ್. ರಾಜಿ, ನಿನ್ಗೇನಾಗಲ್ಲ. ನೀವ್ ಕುತ್ಕೊಳ್ಳಿ. ಬನ್ನಿ. ಕೂತ್ಕೊಳ್ಳಿ ಸರ್. ನಮ್ ಮದ್ವೆನ ಲೈವ್ ಆಗಿ ರಾಜಲಕ್ಷ್ಮಿ ಕೂಡ ನೋಡ್ಬೇಕು. ಒಂದ್ ವೇಳೆ ನಮ್ ಮದ್ವೆ ನೋಡ್ದೇ ಇದ್ರೆ ನಾವ್ ಅವಳ ಸಾವ್ನ ಲೈವ್ ಅಲ್ಲಿ ನೋಡೋಣ. ಪುರೋಹಿತ್ರೆ, ಇವಾಗ ಯಾವ್ದೇ ತರ ಸಮಸ್ಯೆ ಇಲ್ಲ, ಕೂಲಾಗಿ ಕೂತ್ಕೊಂಡು ಕಂಟಿನ್ಯೂ ಮಾಡಿ. ಓಂ ಗಣನ ಅಂತ್ವಾ ಗಣಪತಿ ಗುಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ